ಮಗನೇ, ಜೀವ ಬೇಕಿದ್ರೆ ಬೇಗ ಓಡಿಕೋ. ಅವನ ಒಂದು ಮಾವಿನ ಹಣ್ಣು. ಅಯ್ಯೋ ಮಗನೇ, ನೀ ಏನ್ ಮಾಡ್ತಿದ್ಯಾ? ನಿಲ್ಲಲ್ಲಿ, ನಾ ಹೇಳ್ತೀನಿ. ಹೋ, ಇವನ ಒಂದು ತಂಟೆ. ಕೀ 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 ಕೀ. ಅಯ್ಯೋ ಆನೆಗುಂಡ, ಹಾಗೆ ಮಾಡ್ಬೇಡ. ನನ್ನ ಮರಿಗಳು ಕೆಳಗೆ ಬಂದ್ರೆ ಸತ್ತು ಹೋದವು. ಮಗನೇ, ನೀ ಏನು ಕ್ರೂರತೆ ತೋರಿಸ್ತೀಯಾ? ಹಕ್ಕಿ ಮರಿಗಳು ಕೆಳಗೆ ಬಿದ್ದು ಸತ್ತು ಹೋದ್ರೆ ಅದರ ಅಮ್ಮನಿಗೆ ಎಷ್ಟು ಬೇಸರವಾಯಿತು. ಕ್ಷಮಿಸ್ಬೇಕು ಗಿಳಿಯಮ್ಮ, ಇವನಿಗೆ ಬೇಕಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತೀನಿ. ಮಗನೇ, ಹೀಗೆಲ್ಲ ಮಾಡಬಾರದು. ನಮ್ಮ ಸಹಜೀವಿಗಳ ಒಮ್ಮೆಯೂ ಉಪದ್ರವಿಸಬಾರದು. ಅಯ್ಯೋ ಅಪಾಯ ಅಪಾಯ, ಒಂದು ಆನೆ ಮರಿ ಈ ಕಡೆ ಬರ್ತಾ ಇದೆ. ಬರುವ ದಾರಿಯೆಲ್ಲ ತುಳಿದು ತುಳಿದು ಬರ್ತಾ ಇದೆ. ಎಲ್ಲರೂ ಓಡಿ ಹೋಗುವ. ಹಾ ಹಾರು ಹಾರು ಹಾರ್ಕೋ. ಚಿಟ್ಟೆಯೋ ಬಿತ್ತು, ಹೂವು ಬಿತ್ತು. ಇನ್ನಿಲ್ಲಿ ಚಿಂತಿಸಲು ಸಮಯವಿಲ್ಲ. ಎಲ್ಲರೂ ಬಿಲದಿಂದ ಹೊರಗೆ ಬಂದು ರಕ್ಷಣೆ ಪಡೆಯುವ. ಹಾಗಾದ್ರೆ ನಮ್ಮ ಬಿಲಗಳು? ಬೇಗನೆ ಆಗಲಿ, ಅದೊಂದು ನೋಡಿ ಕಾರ್ಯವಿಲ್ಲ. ಜೀವವಲ್ವೇ ದೊಡ್ಡದು. ಬೇಗ ಬೇಗ, ಆನೆ ಇಲ್ಲಿಗೆ ಮುಟ್ಟಿತು. ಒಮ್ಮೆ ಬೇಗ ಹೊರಡಿ. ಅಯ್ಯೋ 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 ಅಯ್ಯೋ. ಹೇ ಹಾಗೆ ಆನೆ ಮರಿಗೊಂದು ಪಾಠ ಕಲಿಸಲು ಅವರು ತೀರ್ಮಾನಿಸಿದರು. ಅದಕ್ಕಾಗಿ ಅವರು ಕೆರೆಬದಿಯಲ್ಲಿ ಒಟ್ಟು ಸೇರಿದ್ರು. ಈ ಮರಿ ಆನೆ ಒಬ್ಬ ಕ್ರೂರನೇ. ಆಗಾಗ ಬಂದು ನಮ್ಮನ್ನು ಉಪದ್ರವಿಸುತ್ತಾ ಇದ್ದಾನೆ. ಅವನಿಗೊಂದು ಪಾಠ ಕಲಿಸ್ಬೇಕು. ಅದೇ ಅದೇ, ಆದ್ರೆ ಅವನನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಇಲ್ಲವಲ್ಲ. ಶಕ್ತಿಯಿಂದ ಅವನನ್ನು ಎದುರಿಸಲು ಸಾಧ್ಯವಿಲ್ಲ, ಆದ್ರೆ ಬುದ್ಧಿಯಿಂದ ಅವನನ್ನು ಎದುರಿಸಬಹುದು. ಅದಕ್ಕಾಗಿ ಯಾರಿಂದಲಾದರೂ ಸಹಾಯ ನಮಗೆ ಕೇಳಬೇಕು. ಇಲ್ಲಿಯೇ ಪಕ್ಕದಲ್ಲೊಂದು ಇಲಿ ವಾಸವಾಗಿದೆ. ಅವನು ನನ್ನ ಸಂಬಂಧಿಯಾಗಿದ್ದಾನೆ. ನಮ್ಮಯ ಸಂಕಟ ಅವನಲ್ಲಿ ಹೇಳಿ ನೋಡುವ. ಅವನು ನಮಗೆ ಸಹಾಯ ಮಾಡುತ್ತಾನೆ. ಅದು ಹೌದು. ನಿಮ್ಮ ಕಷ್ಟಗಳ ತಿಳಿದಾಗ ನನಗೆ ಬೇಸರವಾಗ್ತಿದೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಕ್ರೂರನಾದ ಕಾಡಾನೆಗೆ ಒಂದು ಪಾಠ ಕಲಿಸಬೇಕು. ಒಂದು ದಿನ ಆ ಮರಿ ಆನೆ ಅವನ ಕ್ರೂರ ವಿನೋದದ ನಂತರ ಒಂದು ಕಡೆ ವಿಶ್ರಾಂತಿ ತೆಗೆಯುತ್ತಿದ್ದಾನೆ. ನೀ ಜನವೊಂದು ತುಂಟನೆ ಅಲ್ಲವಾ? ಇವನ ಸುಂಡಿಲಿನ ಒಳಗೆ ಹೋಗುವ ಮತ್ತು ಬಳಗೆ ಪರಚುವ.
ಇನ್ನೊಬ್ಬರ ಸಂಕಟವನ್ನು ನೋಡಿ ಸಂತೋಷ ಪಡುವವ ನೀನು. ಅವರ ವೇದನೆ ನೀನು ಅರಿಯಬೇಕಾಗಿದೆ. ನೀನು ಹೇಳಿದ್ದು ಸರಿಯಾಗಿಯೇ ಇದೆ. ನಾನು ತುಂಬಾ ಜನಗಳನ್ನು ಉಪದ್ರವಿಸಿದ್ದೇನೆ. ಅದು ದೊಡ್ಡ ದ್ರೋಹವೆಂದು ನಾನು ಒಮ್ಮೆಯೂ ಆಲೋಚಿಸಿಲ್ಲ. ನನಗೆ ಅದು ಎಲ್ಲ ತಮಾಷೆಯಾಗಿತ್ತು, ವಿನೋದವೂ ಆಗಿತ್ತು. ನನ್ನ ವಿನೋದಕ್ಕೆ ಬಲಿಯಾದವರ ವೇದನೆ ಈಗ ನನಗೆ ಅರಿವಾಗಿದೆ. ಇನ್ನು ನಾನು ಯಾರನ್ನು ದ್ರೋಹಿಸುವುದಿಲ್ಲ. ಕ್ಷಮಿಸು ಕ್ಷಮಿಸು.